ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಕೇಳಿರಿ ಕೇಳಿರಿ ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ ಕೇಳಿದ ಸದ್ಭಕ್ತರೆಲ್ಲರೂ ಕೃಪಾಕರಪ್ಪರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ ಉಪದೇಶವೆಂತು ಸಲುದಯ್ಯ ತಳವಡುವುದಯ್ಯ ಉಪದೇಶವೆಂತು ಸಲುದಯ್ಯ ತಳವಡುವುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ ಗುರುವಚನ ಪರಾಮುಖಂಗೆ ಎಂದೆಂದು ಭವಲಿಂಗರು ನೋಡ 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 ಎಂದೆಂದು ಭವಲಿಂಗರು ನೋಡ. ನೆನೆಯುತ್ತಿದೆ ಮನ ದುರ್ವಾಸನೆಗೆ ಹರಿಯುತ್ತಿದೆ ಮನ ಕೊನೆ ಕೊಂಬೆಗೆ ಎಳೆಯುತ್ತಿದೆ ಮನ ಕಟ್ಟಿಗೆ ನಿಲ್ಲದು ಮನ ಬಿಟ್ಟಡೆ ಹೋಗದು ಮನ ತನ್ನಿಚ್ಛೆಯಲಾಡುವ ಮನವ ಕಟ್ಟಿಗೆ ತಂದು ಗೊತ್ತಿಗೆ ನಿಲ್ಲಿಸಿ ಬಚ್ಚಬರಿಯ ಬಯಲಿನೊಳಗೆ ಓಲಾಡುವ ಶರಣರ ಪಾದದಲ್ಲಿ ನಾ ಬೆಚ್ಚದಂತೆ ಇದ್ದೇನೆಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಇದು ಹಡಪದ ಅಪ್ಪಣ್ಣಗಳ ಪುಣ್ಯಸ್ತ್ರೀ ಲಿಂಗಮ್ಮನವರ ವಚನ. ಮನುಷ್ಯನ ಬಂಧನ ಮತ್ತು ಬಿಡುಗಡೆಗೆ ಕಾರಣ ಅವನ ಮನಸ್ಸು. ಮನಸ್ಸು ಭಾಳ ಚಂಚಲವಾದ ಸ್ವಭಾವದ್ದು. ಮನಸ್ಸನ್ನು ತನ್ನ ಹತೋಟಿಯಲ್ಲಿಟ್ಕೊಂಡಂಥ ವ್ಯಕ್ತಿ ಶ್ರೇಷ್ಠ ಸಾಧಕನಾಗಲಿಕ್ಕೆ ತನ್ಮೂಲಕ ಏನಾದರೂ ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಆದರೆ ಅದು ಅಷ್ಟು ಸುಲಭ ಆದದ್ದಲ್ಲ. ಎಲ್ಲರೂ ಬಲ್ಲಂತೆ ಮನಸ್ಸು ಗಾಳಿಯಂತೆ ಚಂಚಲ. ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸುವ ಗೋಸುಂಬೆಯ ಗುಣ ಅದರದ್ದು. ಒಂದು ಅರ್ಥದಲ್ಲಿ ಮನಸ್ಸು ಕಪಿ ಇದ್ದ ಹಾಗೆ. ಇಷ್ಟೆಲ್ಲ ಹೇಳಿದರೂ ಕೂಡ ಸಾಧನೆಗೆ ಪ್ರೇರಣೆ ಮನಸ್ಸೇ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಮನಸ್ಸಿದ್ದಲ್ಲಿ ಮಾರ್ಗ, ಮನಸ್ಸಿನಂತೆ ಮಹಾದೇವ ಅನ್ನುವಂಥದ್ದು ಮನಸ್ಸಿನ ಶ್ರೇಷ್ಠತೆಯನ್ನು ಕುರಿತದ್ದೇ ಆಗಿದೆ. ಮನಸ್ಸನ್ನು ತನ್ನಷ್ಟಕ್ಕೆ ಹರಿಬಿಟ್ರೆ ಅದು ವಿಷಯ ವಾಸನೆಗಳ ದಾಸನಾಗುತ್ತೆ. ಸ್ವೇಚ್ಛಾತನ ಅತಿಯಾದಾಗ ಮನಸ್ಸು ಎತ್ತೆತ್ತಲೋ ಓಡುತ್ತೆ, ಏನೇನೋ ನೆನಪಿಸಿಕೊಳ್ಳುತ್ತೆ. ಹಾಗಂತ ಆ ಮನಸ್ಸುಳ್ಳ ಪ್ರತಿಯೊಬ್ಬರಿಗೂ ಗೊತ್ತದು. ಅದನ್ನೇ ಲಿಂಗಮ್ಮನವರು ದುರ್ವಾಸನೆಗೆ ಹರಿಯುತ್ತಿದೆ ಮನ ಅಂತ ಹೇಳ್ತಾರೆ. ದುರ್ವಾಸನೆ ಅಂದರೆ ಬೇಡವಾದದ್ದು.
ಅನಾರೋಗ್ಯಕರವಾದದ್ದು, ಕೆಟ್ಟದ್ದು. ಅವನ್ನೇ ಬೇಕಾದ್ರೆ ಕಾಮಾದಿ ವಿಷಯ ವಾಸನೆಗಳು ಅಂತ ಹೇಳ್ಬೋದು. ಮನಸ್ಸಿಗೆ ತರಬೇತಿ ಬಹಳ ಮುಖ್ಯ. ತರಬೇತಿ ಕೊಡದೇ ಇದ್ದರೆ ಅದು ದುರ್ವಾಸನೆಯನ್ನೇ ಸುವಾಸನೆ ಅಂತ ಭ್ರಮಿಸುತ್ತೆ. ಇದಕ್ಕೆ ಒಂದು ಸಾಂಕೇತಿಕ ಕಥೆ ನೆನಪಾಗುತ್ತೆ. ಹೂ ಮತ್ತು ಮೀನು ಮಾರುವ ಇಬ್ಬರು ಹೆಣ್ಮಕ್ಕಳು ತಮ್ಮ ವ್ಯಾಪಾರವನ್ನು ಮುಗಿಸಿ ಊರಿನ ಕಡೆ ಮರಳ್ತಾರೆ. ಮೊದಲೇ ಸಿಗುವಂಥದ್ದು ಹೂ ಮಾರುವಂಥ ಮಹಿಳೆಯ ಊರು. ಅಲ್ಲಿ ಬರ್ತಾನೆ ಕತ್ತಲೆ ಆವರಿಸಿರುತ್ತೆ. ಈ ಕತ್ತಲೆಯಲ್ಲಿ ಒಬ್ಬಳೇ ಇನ್ನೂ 4-6 ಕಿಲೋಮೀಟರ್ ದೂರದಲ್ಲಿರುವಂಥ ನಿಮ್ಮೂರಿಗೆ ಹೋಗೋದು ಬೇಡ, ಇವತ್ತು ನಮ್ಮಲ್ಲೇ ಉಳಿದು ಬೆಳಗ್ಗೆ ಇಲ್ಲಿಂದ ಹೊರಡ್ಬೋದು ಅಂತ ಆ ಹೂ ಮಾರುವಂಥ ಮಹಿಳೆ ಒತ್ತಾಯ ಮಾಡಿ ಮೀನು ಮಾರುವಂಥ ಹೆಣ್ಮಗಳನ್ನು ತನ್ನ ಮನೆಯಲ್ಲೇ ಉಳಿಸ್ಕೊಳ್ತಾಳೆ. ತನ್ನ ಗೆಳತಿಗೆ ಊಟೋಪಚಾರ ಮಾಡಿಸಿ ಮಲ್ಲಿಗೆಯ ಸುವಾಸನಾಭರಿತ ರೂಮ್ನಲ್ಲಿ ಮಲಗಲಿಕ್ಕೆ ಅವಕಾಶ ಮಾಡಿಕೊಡ್ತಾಳೆ. ಆದರೆ ಮೀನು ಮಾರುವಂಥ ಹೆಣ್ಮಗಳಿಗೆ ನಿದ್ರೆನೇ ಬರ್ತಾಯಿಲ್ಲ. ಇದೆಂಥ ದುರ್ವಾಸನೆ ಅಂತ ಮೂಗು ಮುಚ್ಕೊಳ್ತಾಳೆ. ಕೊನೆಗೆ ತನ್ನ ಮೀನಿನ ಪುಟ್ಟಿಯನ್ನೇ ಮುಖಕ್ಕೆ ಮುಚ್ಕೊಂಡಾಗ ಅವಳಿಗೆ ಗಾಢವಾದಂಥ ನಿದ್ರೆ ಆವರಿಸುತ್ತಂತೆ. ಇಲ್ಲಿ ನಾವು ಗಮನಿಸಬೇಕಾದ್ದು ಇಬ್ಬರೂ ತಮ್ಮ ಮನಸ್ಸಿಗೆ ಎಂಥ ತರಬೇತಿ ಕೊಟ್ಟಿರ್ಬೋದು ಅನ್ನೋದನ್ನು. ಕಪಿಚೇಷ್ಟೆಯುಳ್ಳ ಮನಸ್ಸಿನ ಮೇಲೆ ಹತೋಟಿ ತಪ್ಪಿದರೆ ಅದು ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಹಾರ್ತಾನೇ ಇರುತ್ತೆ. ಮನುಷ್ಯ ಅಂಥ ಮನಸ್ಸಿನ ಗುಲಾಮನಾದರೆ ಅವನ ಅವನತಿಗೆ ಬೇರೆ ಯಾರೂ ಕಾರಣ ಆಗದೆ ಅವನ ಮನಸ್ಸೇ ಕಾರಣ ಆಗುತ್ತೆ. ತನ್ನ ತಲೆಯ ಮೇಲೆ ತಾನೇ ಚಪ್ಪಡಿ ಎಳ್ಕೊಳ್ಬೇಕಾಗುತ್ತೆ. ಈ ನೆಲೆಯಲ್ಲೇ ಮನಸ್ಸನ್ನು ಒಂದು ತಹಬಂದಿಗೆ ತರಬೇಕು. ಹಾಗೆ ತಹಬಂದಿಗೆ ತರೋದು ಅಷ್ಟು ಸುಲಭ ಅಲ್ಲ. ಕೆಲವೊಮ್ಮೆ ಮನಸ್ಸು ಹೋದಲ್ಲಿಗೆ ಹೋಗಲಿ ಅಂತ ತಟಸ್ಥವಾದರೆ ಆಗದು ಒಂದೊಂದು ಸಾರಿ ಜಾಗೃತ ಆಗ್ಬೋದು. ಒಟ್ಟಾರೆ ತನ್ನಿಚ್ಛೆಯಂತೆ ವರ್ತಿಸುವಂಥ ಮನಸ್ಸನ್ನು ಕಟ್ಟಿ ಹಾಕುವಂಥದ್ದು ವ್ಯಕ್ತಿಯ ಘನತೆಯನ್ನು ಹೆಚ್ಚಿಸುವಂಥದ್ದು. ಅದನ್ನು ಕಟ್ಟಿ ಹಾಕಿ ಒಂದು ಕಡೆ ನೆರೆ ನಿಲ್ಲೋ ಹಾಗೆ ಮಾಡಲಿಕ್ಕೆ ಶರಣರು ಕಂಡುಕೊಂಡಂಥ ಉಪಾಯ ಅಂತಂದರೆ ಇಷ್ಟಲಿಂಗದ ಉಪಾಸನೆ. ಗುರುವಿನಿಂದ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಆ ಲಿಂಗವನ್ನೇ ಅಂಗೈಯಲ್ಲಿಟ್ಟು ಮೂಗಿನ ನೇರಕ್ಕೆ ತರಬೇಕು. ಏಕಾಗ್ರತೆಯಿಂದ ಅಂಗೈಯಲ್ಲಿರುವಂಥ ಲಿಂಗಯ್ಯನನ್ನೇ ನೋಡಬೇಕು. ಮನಸ್ಸಿನಲ್ಲಿ ಪಂಚಾಕ್ಷರಿ ಅಥವಾ ಷಡಾಕ್ಷರಿ ಮಂತ್ರದ ಅನುಸಂಧಾನ ಮಾಡ್ತಾ ಇರಬೇಕು. ಆಗ ಮನಸ್ಸು ಸ್ವಲ್ಪ ಹತೋಟಿಗೆ ಬರುತ್ತೆ. ಅದರ ಚಪಲ ಚೇಷ್ಟೆಗಳಿಗೆ ಕಡಿವಾಣ ಬಿದ್ದು ಅದು ಲಿಂಗಯ್ಯನಲ್ಲೇ ನೆಲೆಗೊಳ್ಳುತ್ತೆ. ಶರಣರು ಚಂಚಲ ಸ್ವಭಾವದ ತಮ್ಮ ಮನಸ್ಸನ್ನು ಕಾಯಕ, ದಾಸೋಹ ಮತ್ತು ಇಷ್ಟಲಿಂಗದ ಅನುಸಂಧಾನದ ಮೂಲಕ ಒಂದು ಕಡೆ ಕೇಂದ್ರೀಕೃತ ಆಗೋ ಹಾಗೆ ಮಾಡಿದರು. ಹಾಗೆ ಮಾಡುವ ಮೂಲಕ ಅವರು ಲಿಂಗಾಂಗ ಸಮರಸ ಸುಖವನ್ನು ಅನುಭವಿಸಿದರು. ವಚನದಲ್ಲಿ ಬರುವಂಥ ತನ್ನಿಚ್ಛೆಯಲಾಡುವ ಮನವ ಕಟ್ಟಿಗೆ ತಂದು ಗೊತ್ತಿಗೆ ನಿಲ್ಲಿಸಿ, ಈ ಸಾಲು ಬಹಳ ಮುಖ್ಯವಾದದ್ದು. ಸ್ವೇಚ್ಛಾಚಾರಿಯಂತೆ ವರ್ತಿಸುವಂಥ ಮನಸ್ಸನ್ನು ಕಟ್ಟಿ ಅದರ ಆಟ ನಡೆಯದ ಹಾಗೆ ಮಾಡುವಂಥದ್ದು. ಅಷ್ಟಕ್ಕೆ ನಿಲ್ಲದೆ ಮುಂದುವರೆದು ಅದನ್ನು ಗೊತ್ತಿಗೆ ನಿಲ್ಲಿಸಿ ಅಂತ ಹೇಳ್ತಾರೆ. ಇಲ್ಲಿ ಗೊತ್ತು ಅಂದರೆ ಗುರು ಕರುಣಿಸಿದಂಥ ಇಷ್ಟಲಿಂಗದ ಮೇಲೆ ಮನಸ್ಸು ನೆಲೆಗೊಳ್ಳುವ ಹಾಗೆ ಮಾಡುವಂಥದ್ದು. ಮನಸ್ಸಿನ ನಿಯಂತ್ರಣ ಆಯಾ ವ್ಯಕ್ತಿಗಳ ಮನಸ್ಸನ್ನೇ ಅವಲಂಬಿಸಿರುತ್ತೆ. ಮನಸ್ಸಿನ ನಿಯಂತ್ರಣ ಮಾಡಿದಂಥ ಭಕ್ತ ಶರಣ ಆಗ್ತಾನೆ. ನಿಯಂತ್ರಣ ತಪ್ಪಿದರೆ ಅವನೇ ಭವಿಯಾಗಿ ನಾನಾ ರೀತಿಯ ಬಂಧನಕ್ಕೆ ಒಳಗಾಗ್ತಾನೆ. ಈ ನೆಲೆಯಲ್ಲಿ ಲಿಂಗಾಂಗ ಸಾಮರಸ್ಯ ಸುಖದ ಅನುಭಾವಿಗಳಾದಂಥ ಶರಣರ ಪಾದದಲ್ಲಿ ನಾನು ಬೆಚ್ಚದಂತೆ ಇದ್ದೆ ಅನ್ನುವಂಥ ಲಿಂಗಂನವರು
ತನ್ನ ಮನಸ್ಸನ್ನು ಲಿಂಗಾನುಭಾವಿಯಾಗಿ ಹೇಗೆ ನಿಯಂತ್ರಿಸಿಕೊಂಡೆ ಅನ್ನುವಂಥ ಗುಟ್ಟನ್ನು ರಟ್ಟು ಮಾಡಿದ್ದಾರೆ. ಅವರ ಈ ವಿಧಾನ ಬೇರೆಯವರಿಗೂ ಕೂಡ ಮಾರ್ಗದರ್ಶನ ಮಾಡುವಂಥದ್ದು. ಲಿಂಗಮ್ಮನಂತೆ ಇಷ್ಟಲಿಂಗದ ಅನುಸಂಧಾನದ ಮೂಲಕ ಮನಸ್ಸನ್ನು ಕಟ್ಟಿ ಹಾಕುವ, ಒಂದು ಕಡೆ ನೆಲೆಗೊಳಿಸಿ ಸಾರ್ಥಕ ಕಾರ್ಯಗಳ ಕಡೆ ತಿರುಗಿಸುವಂಥ ಸಂಕಲ್ಪ ಪ್ರತಿಯೊಬ್ಬರದು ಆಗಬೇಕು. ಆಗ ಮನಸ್ಸು ದುರ್ವಾಸನೆಗೆ ಹರಿದು ಮನುಷ್ಯನನ್ನು ಮೃಗವನ್ನಾಗಿಸುವಂಥದ್ದು ತಪ್ಪುತ್ತೆ. ಆಗ ಆ ವ್ಯಕ್ತಿಯ ಶಿವಸ್ವರೂಪಿ ಆಗ್ತಾನೆ. 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಒಡನಾಟ ಮತ್ತು ಅಲ್ಲಿದ್ದಂಥ ಶರಣರ ಸಾಧನೆಯ ದಾರಿಯನ್ನು ಉಳಿದ ಸಾಧಕರು ತಮ್ಮದಾಗಿಸಿಕೊಂಡಂಥ ಕಾರಣದಿಂದಾಗಿ ಸಾಮಾನ್ಯರು ಅಸಾಮಾನ್ಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಅನುಭವಿಗಳಾಗಲಿಕ್ಕೆ ಸಾಧ್ಯ ಆಯಿತು. ಅಂಥ ಶರಣರ ಪಥದಲ್ಲಿ ನಡೆದಾಗ ಮನಸ್ಸಿನ ಚಂಚಲ ಸ್ವಭಾವವನ್ನು ನಿವಾರಿಸಿಕೊಂಡು ಅದನ್ನೇ ಸತ್ಕಾರ್ಯಗಳತ್ತ ತಿರುಗಿಸುವಂಥದ್ದು ಕಷ್ಟ ಏನಲ್ಲ. ನೆನೆಯುತ್ತಿದೆ ಮನ ದುರ್ವಾಸನೆಗೆ ಹರಿಯುತ್ತಿದೆ ಮನ, ಕೊನೆ ಕೊಂಬೆಗೆ ಎಳೆಯುತ್ತಿದೆ ಮನ. ನೆನೆಯುತ್ತಿದೆ ಮನ ದುರ್ವಾಸನೆಗೆ ಹರಿಯುತ್ತಿದೆ ಮನ, ನೆನೆಯುತ್ತಿದೆ ಮನ ದುರ್ವಾಸನೆಗೆ ಹರಿಯುತ್ತಿದೆ ಮನ, ಕೊನೆ ಕೊಂಬೆಗೆ ಎಳೆಯುತ್ತಿದೆ ಮನ, ಕೊನೆ ಕೊಂಬೆಗೆ ಎಳೆಯುತ್ತಿದೆ ಮನ. ಕಟ್ಟಿಗೆ ನಿಲ್ಲದು ಮನ, ಬಿಟ್ಟಡೆ ಹೋಗದು ಮನ. ಕಟ್ಟಿಗೆ ನಿಲ್ಲದು ಮನ, ಬಿಟ್ಟಡೆ ಹೋಗದು ಮನ. ನೆನೆಯುತ್ತಿದೆ ಮನ ದುರ್ವಾಸನೆಗೆ ಹರಿಯುತ್ತಿದೆ ಮನ, ದುರ್ವಾಸನೆಗೆ ಹರಿಯುತ್ತಿದೆ ಮನ. ತನ್ನಿಚ್ಛೆಗಳಾಗುವ ಮನವ ಕಟ್ಟಿಗೆ ತಂದು ಗೊತ್ತಿಗೆ ನಿಲ್ಲಿಸಿ, ತನ್ನಿಚ್ಛೆಗಳಾಡುವ ಮನವ ಕಟ್ಟಿಗೆ ತಂದು ಗೊತ್ತಿಗೆ ನಿಲ್ಲಿಸಿ, ಪಚ್ಚಬನಿಗೆ ಬಯಲಿನೊಳಗೆ ಕೋಲಾಡುವ, ಪಚ್ಚಬನಿಗೆ ಬಯಲಿನೊಳಗೆ ಕೋಲಾಡುವ. ಶರಣರ ಪಾದದಲ್ಲಿ ನಾನು ಬೆಚ್ಚದಂತಿದ್ದೆನಯ್ಯ, ಶರಣರ ಪಾದದಲ್ಲಿ ನಾನು ಬೆಚ್ಚದಂತಿದ್ದೆನಯ್ಯ. ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ, ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ, ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ, ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ. ನೆನೆಯುತ್ತಿದೆ ಮನ ದುರ್ವಾಸನೆಗೆ ಹರಿಯುತ್ತಿದೆ ಮನ, ನೆನೆಯುತ್ತಿದೆ ಮನ ದುರ್ವಾಸನೆಗೆ ಹರಿಯುತ್ತಿದೆ ಮನ, ಕೊನೆ ಕೊಂಬೆಗೆ ಎಳೆಯುತ್ತಿದೆ ಮನ. ಕಟ್ಟಿಗೆ ನಿಲ್ಲದು ಮನ, ಬಿಟ್ಟಡೆ ಹೋಗದು ಮನ. ಕಟ್ಟಿಗೆ ನಿಲ್ಲದು ಮನ, ಬಿಟ್ಟಡೆ ಹೋಗದು ಮನ.
ದುರ್ವಾಸನೆಗೆ ಅರಿವುತ್ತಿದೆ ಮನ, ತೆರೆಯುತ್ತಿದೆ ಮನ. ದುರ್ವಾಸನೆಗೆ ಅರಿವುತ್ತಿದೆ ಮನ, ದುರ್ವಾಸನೆಗೆ ಅರಿವುತ್ತಿದೆ ಮನ, ದುರ್ವಾಸನೆಗೆ ಅರಿವುತ್ತಿದೆ ಮನ. ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ, ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.